ನಮಸ್ತೆ ದೊಡ್ಡಬಳ್ಳಾಪುರ, ಇದು ನಿಮ್ಮ ತ್ರಿವರ್ಣ ನ್ಯೂಸ್. ಪತ್ರಕರ್ತರ ಸ್ನೇಹಿತರೆ, ಸುಮಾರು 6 ತಿಂಗಳಿಂದ ದೊಡ್ಡಬಳ್ಳಾಪುರ ಹಳೆ ಪೊಲೀಸ್ ವಸತಿ ಗೃಹಗಳ ಇದ್ದ ಒಂದು ಜಾಗ ಏನಿದೆ, ಗಂಗಾಧರಪುರ ಸರ್ವೆ ನಂಬರ್ 111, ಇದು ಸಂಬಂಧಪಟ್ಟಂಗೆ 6 ತಿಂಗಳಿಂದ ನಿರಂತರವಾಗಿ ಅದರ ಹಿಂದೆ ಓಡಾಡಿ ಅದು ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ, ಮನವಿ ಪತ್ರಗಳು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರರಿಗೆ, ಉಪವಿಭಾಗ ಮನವಿ ಪತ್ರ ಕೊಡೋದ್ರ ಮುಖಾಂತರ ಎಲ್ಲೆಲ್ಲಿ ಏನೇನು ಪೊಲೀಸ್ ಅನ್ನೋದಕ್ಕೆ ಏನು ಇದೆ, ಏನೋ ದಾಖಲಾತಿಲ್ಲ ಅಂತ ಇದ್ರು ಪ್ರತಿಯೊಂದು ಒದಗಿಸೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಇತ್ತೀಚೆಗೆ ಈಗ ಒಂದು 3-4 ದಿನಗಳ ಹಿಂದೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬಲಾಢ್ಯರು ಬಂದು, ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ತಹಸೀಲ್ದಾರರಿಗೆ 8/11ರಲ್ಲಿ 8/1ರಲ್ಲಿ ಮನವಿ ಪತ್ರ ಕೊಡ್ತೇವೆ, ಪೊಲೀಸ್ ಇಲಾಖೆ ಜಾಗ ದಯವಿಟ್ಟು ಅವ್ರಿಗೆ ಖಾತೆ ಮಾಡಿಕೊಡ್ರಿ ಅಂತ. ಅದಾದ ನಂತರ ಅವತ್ತೇ AC ಕೊಡ್ತೀವಿ. ಅದಾದ ನಂತರ 21/9ಕ್ಕೆ ಏನು ಮಾಡ್ತೀವಿ, ತಿರ್ಗಾ ಉಪವಿಭಾಗಾಧಿಕಾರಿಗಳಿಗೆ ಇವ್ರಿಗೆ ತಿರ್ಗಾ ಲೆಟ್ರ್ ಕೊಡ್ತೀವಿ, ಈ ಜಾಗದಲ್ಲಿ ಇವ್ರಿಗೆ ಇದಾಗ್ತಾಯಿದೆ, ಭೂಗಳ್ರೆಲ್ಲ ಇದು ಮಾಡ್ತಾರೆ. ನಾವು ಮಾಹಿತಿ ನಾವೇ ವ್ಯಾಪಾರಕ್ಕೆ ಹೋಗ್ತೀವಿ. ವ್ಯಾಪಾರಕ್ಕೆ ಹೋಗಿ ಭೂಗಳ್ರ ಹತ್ರ ವ್ಯಾಪಾರ ಮಾಡಿ ಅವ್ರ ಹತ್ರ ದಾಖಲಾತಿ ಏನಿದೆ, ಯಾವ ಬೇಸ್ ಮೇಲೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ದಾಖಲಾತಿಗಳನ್ನ ಅವರಿಂದಲೇ ನಾವು ಪಡ್ಕೊಂಬರ್ತೀವಿ. ನಮ್ಮ ಹತ್ರ ಯಾವುದು ಇರೋದಿಲ್ಲ. ಆವಾಗ ಗೊತ್ತಾಗುತ್ತೆ ಇವರೆಲ್ಲ ಬೋಗಸ್ಸು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಅದರಲ್ಲಿ ಈಗ ತಮಗೆ ಕೊಡ್ತೇನೆ ನಾನು. ಫಸ್ಟು ತಹಸೀಲ್ದಾರ್ಗೆ ಮನವಿ ಕೊಡ್ತೇವೆ, ಉಪವಿಭಾಗಕ್ಕೆ ಮನವಿ ಕೊಡ್ತೀವಿ, ಆಮೇಲೆ ಪೊಲೀಸ್ ಅಧೀಕ್ಷಕರಿಗೂ ಮನವಿ ಕೊಡ್ತೀವಿ, ಜಿಲ್ಲಾಧಿಕಾರಿಗಳಿಗೂ ಕೊಡ್ತೀವಿ. ಅದಂತ ಎರಡನೇ ಸರಿ ತಿರ್ಗಾ ಇದು ಮಾಡಿ ಈ ಥರ ಭೂಗಳ್ರು ಇದ್ದಾರೆ ಅಂತೇಳಿ ಮನವಿ ಪತ್ರ ಕೊಡ್ತೀವಿ. ಅದಾದರೆ ಯಾವುದೇ ರೀತಿಯ ಇದುವರೆಗೂ ಏನು ಮಾಡಿದ್ದೀವಿ ಅಂತೇಳಿ ನಮಗೆ ಸ್ಪಷ್ಟವಾಗಿ ಯಾವುದೇ ಉತ್ತರ ಕೊಟ್ಟಿರೋದಿಲ್ಲ. ತಹಸೀಲ್ದಾರರಾಗಿರ್ಬೋದು, AC ಅವರಾಗಿರ್ಬೋದು. ಜಿಲ್ಲಾಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ, ಅವ್ರ ಸ್ಪಂದನೆ ಇದೆ. ಅವ್ರ ಸ್ಪಂದನೆಗೆ ತಕ್ಕನಾಗಿ ಇಲ್ಲಿನ ತಾಲೂಕು ಆಡಳಿತ ಸ್ಪಂದಿಸ್ತೇನೆ. ಇವತ್ತು 4-5 ತಿಂಗಳಾದ್ರೂ ಯಾವುದೇ ರೀತಿ ಮಾಹಿತಿ ಇದ್ದರೆ ಭೂಗಳ್ರು ಪಾಲಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದಾರೆ. ಉದಾಹರಣೆ ನೋಡಿ, ಇಲ್ಲಿ ಅಲಿ ಬಶೀರ್ ಅಂತೇಳಿ ಡೆತ್ ಸರ್ಟಿಫಿಕೇಟ್ ರೆಡಿ ಮಾಡ್ತಾರೆ. ಪಾಣಿಲಿರ್ತಕ್ಕಂಥದ್ದು ಅಲಿ ಬಶೀರ್ ದೇವರು ಅಂತ. ಅಲಿ ಬಶೀರ್ ಅಂತಕ್ಕಂಥದ್ದೆಲ್ಲ ಯಲಹಂಕದಲ್ಲಿ ಇದು ಮಾಡಿ ಇಲ್ಲಿ ಇದು ಮಾಡ್ತಾರೆ. ಅದು ಸಹ ವ್ಯಾಪಾರಕ್ಕೆ ಹೋದಾಗ ಕೇಳ್ತೀವಿ ನಾವು, ಅಲ್ಲಪ್ಪ ನಿನಗೆ 6 ಕೋಟಿ ರೂಪಾಯಿ ವ್ಯಾಪಾರ ಮಾಡಿದ್ದೀವಿ, ಎಕರೆ 6 ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತೀವಿ, 6 ಕೋಟಿ ಎಕರೆ 2 ಕೋಟಿಗೆ ದುಡ್ಡು ತಗೋ, ನೀನು ನಮಗೆ ಬಂದು ಕಾಂಪೌಂಡ್ ಹಾಕ್ಕೊಡು ಅಂತ ಕೇಳ್ತೀವಿ. 2 ಕೋಟಿಗೆಲ್ಲ ಕಾಂಪೌಂಡ್ ಹಾಕೋಕ್ಕಾಗಲ್ಲ ಸರ್, ಟೋಕನ್ ಅದು. ಸರಿನಪ್ಪ, ಅದು ಬೇಡ ಹೋಗಲಿ. ಅಲಿ ಬಶೀರ್ ಅಂತ ದೇವರು ಅಂತ ಪಾಣಿಲಿ ಬರ್ತಾಯಿದೆ, ನೀನು ಡೆತ್ ಸರ್ಟಿಫಿಕೇಟ್ ಅಲಿ ಬಶೀರ್. ಅಯ್ಯೋ, ನಾನು ಬರ್ಸೋದು ವಿಡಿಯೋ ಇದೆ. ಈಗೇನು ಪದ ಬಳಸ್ತಾ ಇದ್ದೀನಿ, ನಾವು ಭೂಗಳನ್ನ ಯಾರ ಹತ್ರ ವ್ಯಾಪಾರಕ್ಕೆ ಹೋಗ್ತೀವಿ ಅವ್ನು ಹೇಳಿರ್ತಕ್ಕಂಥ ವಿಡಿಯೋ ನಮ್ಮಲ್ಲಿ ಸಾಕ್ಷಿ ಇದೆ. ಅಲ್ಲಿ ಬರ್ಸೋದು ನಾನು ತಾನೇ ಬರ್ಸ್ಕೊಡ್ತೀನಿ ತಗೊಳ್ರಿ ಅಂತಕ್ಕಂಥ ಬೇಜವಾಬ್ದಾರಿಯಾಗಿ ಹೇಳ್ತಾನೆ ಅಂದರೆ ಅವನಿಂದ ಇನ್ಯಾರು ಬಲಾಢ್ಯರಿರ್ಬೋದು ಅಂತ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ. ಆಮೇಲೆ ಅದು ಬಿಟ್ಬಿಡಪ್ಪ, ಹೋಗಲಿ ಕಾಂಪೌಂಡ್ ಹಾಕ್ಬೇಡಪ್ಪ, ಕಾಂಪೌಂಡ್ ಹಾಕ್ಕೊಡು ಅಂತಂದರೆ, ಇಲ್ಲ ಸರ್ ದುಡ್ಡು ಪೂರ್ತಿ ಇದಾಗಲಿ 2 ಕೋಟಿಗೆಲ್ಲ ಹಾಕಲ್ಲ ಅಂತ ಹೇಳ್ತಾನೆ. ಕೊನೆಗೆ ನಾವು ಏನೋ ಮಾಡಿ ಒಂದು ವ್ಯಾಪಾರ ಅಲ್ಲಿಂದ ಒಂದು ಜಾಗಕ್ಕೆ ಬರ್ತೀವಿ. ಅದಾದ ತಿರ್ಗಾ ಬಿನ್ನೋದು ವಂಶವೃಕ್ಷ ಕೊಟ್ಟಿರ್ತಾನೆ. ಆ ವಂಶವೃಕ್ಷ ಎಲ್ಲ ಮಾಡಿಸಿರ್ತಂದರೆ ಸೀಲ್ ಹಾಕಿರಲ್ಲ, ನಮಗೆ ಬೋಗಸ್ ಅಂತ. ನಾವಾಗಲೇ ಅವಾಗ ನಾವು ಗಮನಕ್ಕೆ ತರೋಲ್ಲ, ಬೋಗಸ್ ಐತೆ ಹುಷಾರಾಗ್ಬಿಡ್ತಾನೆ ಅಂದ್ಬಿಟ್ಟು ಅದನ್ನೇ ಇಸ್ಕೊಂಡ್ಬರ್ತೀವಿ. ಸೀಲು ಸಿಗ್ನೇಚರ್ ಆಗಿರಲ್ಲ, ಅವನ್ನೆಲ್ಲೂ ಮಾಡಿಸ್ತಾನೆ, ಮಾಡಿಸ್ಬಿಡ್ಲಿ ಅಧಿಕಾರಿಗಳ ಸಮೇತ ಹಿಡಿಯೋಣ ಅಂತಕ್ಕಂಥ ನಾವು ಇದರಲ್ಲಿ ಅದು ಯಾಕೆ ಸೀಲ್ ಹಾಕಿಲ್ಲ ಅದೇನು ನಾವು ಪ್ರಶ್ನೆ ಮಾಡಲ್ಲ, ಬರ್ತೀವಿ. ಬಂದ ಮೇಲೆ ಏನು ಮಾಡ್ತಾರೆ, ದೊಡ್ಡಬಳ್ಳಾಪುರದಲ್ಲೇ 29/10ರಲ್ಲಿ ಯಾವಾಗ ನಾವು ಈ ಬೆಳವಣಿಗೆಗಳೆಲ್ಲ ಮಾಡಿದ ಮೇಲೆ ವಂಶವೃಕ್ಷಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಅಪ್ಲೈ ಮಾಡ್ತಾರೆ. ಅಲಿ ಬಶೀರ್ ದೇವರಿಗೆ ವಂಶವೃಕ್ಷ ಹಾಕ್ತಾರೆ, ವಂಶ ಸಂಬಂಧಪಟ್ಟಾಗೆಲ್ಲ ಹಾಕ್ತಾರೆ. ಅಲ್ಲಿ ತಿರಸ್ಕಾರ ಮಾಡ್ತಾರೆ, ಪುಣ್ಯಾತ್ಮ ವಜಾ ಮಾಡ್ತಾರೆ. ಇಷ್ಟೆಲ್ಲ ಇದ್ದೂ ಸಹ ಇವರು ಭೂಗಳ್ರು ಇದ್ದಾರೆ, ಅವರು ತಾಲೂಕು ಆಫೀಸು ಅವರಿಲ್ಲೆಲ್ಲ ಓಡಾಡ್ಕೊಂಡು ಇವತ್ತಿಗೂ ಓಡಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ದಾಖಲಾತಿ ಇದೆ. ಪೊಲೀಸ್ನವ್ರು ನಿಮಗೆ ಲೆಟ್ರ್ ಬರೆದಿದ್ದಾರೆ, SP IG ಅವರು ಸಬ್ ರಿಜಿಸ್ಟ್ರಿಗೆಲ್ಲ ಮಾಡಿ ಯಾವುದೇ ರೀತಿ ಇದು ಮಾಡಬೇಡ್ರಿ ಅಂತ ಬರ್ತಿದ್ದಾರೆ. ಸಂಘಟನೆಯಿಂದ ಲೆಟ್ರ್ ಬರ್ತಿದ್ದೀವಿ. ಪೊಲೀಸ್ ವೇಷ ಹಾಕ್ಕೊಂಡು ಪ್ರತಿಭಟನೆ ಮಾಡಿ 111 ಮನದಟ್ಟಾಗಂಗೆ ಮನವಿ ಪತ್ರ ಕೊಟ್ಟು ಹೇಳಿದ್ವಿ. ಇಷ್ಟಾದರೂ ಸಹ ಅವ್ರು ಬಂದು ತಾಲೂಕು ಆಫೀಸ್ ಓಡಾಡಬೇಕಾದ್ರೆ ಪೊಲೀಸ್ಗೆ ಇಟ್ಕೊಡ್ತಕ್ಕಂಥ ಕೆಲಸ ತಾಲೂಕು ಆಡಳಿತ ಮಾಡ್ತಾ ಇಲ್ಲ. ಅವ್ರು ಬಂದು ಓಡಾಡ್ಕೊಂಡಿರ್ತಾರೆ. ಮೊನ್ನೆ 3 ದಿನಗಳ ಹಿಂದೆ ಒಬ್ಬ ಭೂಗಳ್ಳ ಬಂದು ಸಿಹಾಕೊಂತಾನೆ. ಸಿಹಾಕೊಂಡಾಗ ಅವನನ್ನು ಕರ್ಕೊಂಡೋಗಿ ಪರಿಶೀಲನೆ ಮಾಡ್ತಾರೆ. ಏನು ಮಾಡಿರ್ತಕ್ಕಂಥದ್ದು ತಾವು ಪೊಲೀಸಿಗೆ ಬಂದಕ್ಕೆ ನಾನು ಹೇಳ್ತಕ್ಕಂಥದ್ದು ನನ್ನ ವ್ಯಾಪ್ತಿ ಮೀರಿರ್ತಕ್ಕಂಥದ್ದು ಅದು ಏನು ಅಂತಕ್ಕಂಥ ಅವ್ರ ಹತ್ರ ನೀವು ಮಾತಾಡ್ಬೋದು. ಆದರೆ ನಾನು ಪ್ರಶ್ನೆ ಇರ್ತಕ್ಕಂಥದ್ದು 4 ತಿಂಗಳಾದರೂ ಸಹ ನೀವು ಯಾಕೆ ಇದನ್ನು ಮಾಡಿಲ್ಲ?
ಎಂಡಸ್ಮೆಂಟ್ ಬಡವ ಯಾರು ತಾಲೂಕು ಆಫೀಸಿಗೆ ಏನಾದ್ರು ಲೆಟ್ರ್ ಕೊಟ್ಟರೆ ಅದಿಲ್ಲ ಇಲ್ಲ ವಜಾ ಮಾಡ್ತೀರಾ, ಇಲ್ಲ ಡೆತ್ ಸರ್ಟಿಫಿಕೇಟ್ ಇಲ್ಲ, ಒಂದು ಅಕ್ಷರ ತಪ್ಪಿದೆ, ಇದಿಷ್ಟೆಲ್ಲ ಇದ್ದು ದೇವ್ರಿಗೆ ಅಲಿ ಬಶೀರ್ ದೇವರು ಅಂತಿದೆ, ಪೊಲೀಸ್ ಪ್ರಾಪರ್ಟಿ ಅಂತೇಳಿ ಇದೆಲ್ಲ ಇದ್ದು ಸಹ ತಾವ್ಯಾಕೆ ವಜಾ ಮಾಡಲಿಲ್ಲ, ಅವ್ರು ಇವತ್ತು ಓಡಕ್ಕೆ ಬಿಟ್ಟಿದ್ದೀರಾ. ಅದಾದಮೇಲೆ 1988ರಲ್ಲಿ ವಕ್ಫ್ ಬೋರ್ಡ್ ಅವ್ರು ಹಾಕ್ಕೊತಾರೆ, ವಕ್ಫ್ ಬೋರ್ಡ್ ಅವರು ಒಂದು ಅರ್ಜಿ ಹಾಕ್ಕೊತಾರೆ, ಅರ್ಜಿ ಹಾಕ್ಕೊಂಡು ನಮಗೆ ಸೇರಬೇಕು ಅಂತಾರೆ. ಸೇರಬೇಕು ಅಂತಂಥ ಸಂದರ್ಭದಲ್ಲಿ ಅವರಿಗೆ ಅರ್ಜಿ ಕೊಟ್ಟು ಒಂದು ಹಿಯರಿಂಗ್ ಮಾಡ್ತಾರೆ, ಒಂದು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಬಿಟ್ಟು ನೀವು 29/7/88ಕ್ಕೆ ಹಾಜರಾಗಿ ನಿಮ್ದೇನೇನು ದಾಖಲಾತಿ ತಗೊಂಡಿದ್ದೀರಿ 29/8ಕ್ಕೆ ಹಾಜರಾಗ್ತಾರೆ. ಹಾಜರಾಗಿ ಅಲ್ಲೇನು ಆಗ್ತಾರೆ 88 ಇಸ್ವಿದು 88ರಲ್ಲಿ ಪೊಲೀಸ್ ಕಟ್ಟಡ ಇತ್ತು. ಹಾಜರಾದಾಗ ನಮ್ಮದು ಸೇರಬೇಕು ಅಂತಾರೆ. ಅವಾಗ ಅವರು ಹಾಜರಾತಿ ಹೇಳ್ಬಿಟ್ಟು 29/7ರಲ್ಲಿ 29/7 ಬನ್ನಿ ಅಂತ ನೋಟಿಸ್ ಕೊಟ್ಟಿರ್ತಾರೆ. 29/7ಕ್ಕೆ ಹಾಜರಾಗ್ತಾರೆ. 29/7ಕ್ಕೆ ಹಾಜರಾದಂಥ ಸಂದರ್ಭದಲ್ಲಿ ಸಮಯ ಕೇಳ್ತಾರೆ, ನಮಗೆ ದಾಖಲಾತಿ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ, ಸಮಯ ಕೇಳ್ತಾರೆ. ಸಮಯ ಕೇಳಿದ್ರೆ 19/8/88ಕ್ಕೆ ತಿರ್ಗಾ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. 19/8ರಲ್ಲಿ ತಿರ್ಗಾ ಪ್ರಕರಣ ಕೂಗಿಸ್ತಾರೆ. ವಾದಿಗಳು ಪ್ರತಿವಾದಿಗಳು ಹಾಜರಿರ್ತಾರೆ. ಹಾಜರಿದ್ದಾಗ ಸ್ಪಷ್ಟವಾಗಿ ಹೇಳ್ತಾರೆ, ಗಂಗಾಧರಪುರ ಸರ್ವೆ ನಂಬರ್ 111ರ ಜಮೀನು 1970ನೇ ಸಾಲು ಮತ್ತು ಅದಕ್ಕೆ ಮುಂಚೆ ವಾದಿಗಳು ಸಾಗುವಳಿ ಮಾಡುವುದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳಿರುವುದಿಲ್ಲ. ಸದರಿ ಜಮೀನನ್ನು ಭೂಸ್ವಾಧೀನಪಡಿಸಿಕೊಂಡಿದ್ದು ಮನೆಗಳನ್ನು ನಿರ್ಮಿಸಲಾಗಿದೆ. ಎಷ್ಟು 70ರ ಮುಂಚೆ. ಆದ ಕಾರಣ ಸದರಿಯವರನ್ನು ಆದಿಭೋಗದವರನ್ನಾಗಿ ಮಾಡಲಾಗಿದೆ ಅಂತೇಳಿ ಅವತ್ತು ಓಪನ್ ಕೋರ್ಟಲ್ಲಿ ಆದೇಶ ಮಾಡಿ 88ರಲ್ಲಿ ಭೂ ನ್ಯಾಯ ಮಂಡಳಿಯವರು ಮಾಡ್ತಾರೆ. ಪೊಲೀಸ್ ಕ್ವಾರ್ಟರ್ಸ್ ಇರುತ್ತೆ. ಇಷ್ಟೆಲ್ಲ ಆದಮೇಲೂ ಇವಾಗ ಮಾರಾಟ ಕೊಡ್ತಾರೆ. ಇವ್ರು ಏನಂತ ಹಾಕೊಂತಾರೆ, ಅಲಿ ಬಶೀರ್ ಫ್ಯಾಮಿಲಿಯರ್ ಹಾಕೋಣಲ್ಲ, ಒಕ್ಬೋಟವ್ರು ಏನು ಹಾಕೊಂತಾರೆ, ಅವರು ಇದನ್ನು ಹೇಳ್ತಾರೆ, ನಮ್ಮದು ಏನು ಅದು ಕಬರಸ್ತಾನ್ ಅಂದರೆ ಸ್ಮಶಾನ ಹಾಕೋಕ್ಕೆ ಕಬರಸ್ತಾನ್ ಬೇಕು ಅಂತ ಅದು ಯಾವುದೇ ಇದಿರಲ್ಲ ಅಂತ ಹೇಳಿದ್ರೆ ಅವ್ರದ್ದೇ ವಜಾ ಮಾಡಿದ್ಮೇಲೆ ಕಬರಸ್ತಾನ ಅರ್ಜಿ ಹಾಕೋಣವ್ರು ಅವರು. ಈಗ ಯಾರೊಬ್ಬ ಅಲಿ ಬಶೀರು ನಮ್ಮ ಅಪ್ಪ ನಮ್ಮ ತಾತ ನಮ್ಮ ಮುತ್ತಾತ ಅಂತ ಬರ್ತಾರೆ. ಅದು ಸ್ಮಶಾನನ ಇವ್ರದ ಅಂಥೇಳಿ ಯಾವುದೇ ಸ್ಪಷ್ಟನೆ ಇಲ್ಲದೆ ಇವತ್ತು ಭೂಗಳ್ಳರುಗಳು ತಾಲೂಕು ಆಫೀಸಲ್ಲಿ ಓಡಾಡಿಕೊಂಡು ಇರತಕ್ಕಂಥದ್ದು ಇದು ಅವರಿಬ್ಬರಿಗೂ ಸಂಬಂಧಪಟ್ಟಿದ್ದಲ್ಲ. ಭೂ ನ್ಯಾಯ ಮಂಡಳಿ 88ರಲ್ಲಿ ಆಗಿರೋ ಆದೇಶದ ಪ್ರಕಾರನೇ ಅಲ್ಲಿ ಮನೆಗಳು 70 ಇಸ್ವಿ ಮುಂಚೆ ಮನೆಗಳಿತ್ತು. ಪೊಲೀಸಲ್ಲಿ ಯಾರು ವಾಸ ಇದ್ರು ಅಂದರೆ ಪೊಲೀಸ್ ಕ್ವಾರ್ಟರ್ಸ್ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿದೆ. KBL ಹೋದರೆ ಕರೆಂಟ್ ಬಿಲ್ ಕಟ್ಟಿದ್ದಾರೆ ಪೊಲೀಸ್ನವರು, ನಗರಸಭೆಗೆ ಕಂದಾಯ ಕಟ್ಟಿರ್ತಕ್ಕಂಥ ರಸೀದಿಗಳಿದೆ. ಎಲ್ಲ ಇದ್ಮೇಲೆ ಇವತ್ತು ಆ ಭೂಗಳ್ಳರುಗಳಿಗೆ ರಕ್ಷಣೆ ಮಾಡಿ ತಾಲೂಕು ಆಫೀಸ್ಗೆ ಓಡಾಡ್ತಾರಲ್ಲ, ಗೊತ್ತಿದೆ ಅಲ್ಲ ಪೊಲೀಸ್ ಕ್ವಾರ್ಟರ್ಸ್ ಕಳ್ಳ ಅಂತ ಯಾಕೆ ನೀವು ಯಾರು ಪೊಲೀಸಿಗೆ ಸೆಂಡರ್ ಮಾಡಿಸ್ಲಿಲ್ಲ? ತಹಸೀಲ್ದಾರ್ ಹತ್ರ ಭೇಟಿ ಮಾಡಿ ಆರೋಗ್ಯ ಹತ್ರ ಕೂತ್ಕೊಂಡು ಓಡಾಡ್ತಾರೆ. ಅವ್ರದ್ದೆಲ್ಲ ದಾಖಲಾತಿಗಳು ನೋಡ್ತಾರೆ ಕುಂಡ್ರಿಸ್ಕೊಂಡು. ಮೊನ್ನೆ ಅವ್ರು ಆಗ್ತಾನೆ ಸರಿ ಇಲ್ಲ ಅಂತ ವಜಾ ಮಾಡಿಲ್ಲ, ನೀವು ಇವತ್ತಿನ ತನಕ ವಜಾ ಮಾಡಿಲ್ಲ ಅವ್ರು ಯಾವುದೂ ಕೇಳಿ. ಅದು ಇವ್ರಲ್ಲಿ ಕೊಟ್ಟಿದ್ದಾರೆ, DC ಆಫೀಸಿಂದ ಪುಷಪ್ ಇಲ್ಲಿ ಬಂದಿದೆ, ನನ್ನ ಟೇಬಲ್ಲಿ ಬಂದಿಲ್ಲ ಅನ್ನೋದು ಅವ್ರು ಓಡಾಡ್ಕೊಂಡು ಇರ್ತಕ್ಕಂಥದ್ದು. ಇದು ನಮಗೆ ತಾಲೂಕು ಆಡಳಿತ ಸಂಶಯ ಇದೆ. ಆದ ಕಾರಣ ಸಂಪೂರ್ಣ ದಾಖಲಾತಿಗಳಿದೆ. ಮನೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಪೂರ್ಣ ಸಹಕಾರ ಇದೆ. ಮೌಖಿಕವಾಗಿ ಜಿಲ್ಲಾ ತಹಸೀಲ್ದಾರರಿಗೆ, ACಗೆ, ನಗರಸಭೆ ಕಮಿಷನರ್ಗೆ ಎಲ್ಲರಿಗೂ ಹೇಳಿ ಅವರು ಒತ್ತಡ ಅವರು ಮಾತಿಗೂ ಸಹ ಬೆಲೆ ಕೊಡದೇ ಇರ್ತಕ್ಕಂಥದ್ದು. ಇವರು ತಕ್ಷಣ ಅರ್ಜಿಗಳನ್ನ ವಜಾ ಮಾಡಬೇಕು. ಪಾಣಿಯಲ್ಲಿ ಏನು 110 ಅಲಿ ಬಶೀರ್ ದೇವರು, ಆಮೇಲೆ ಇನ್ನೊಂದು ಅಲಿ ಬಶೀರ್ ದೇವರು ಅಂತಕ್ಕಂಥದ್ದನ್ನ ತಿದ್ದುತ್ತಾರೆ. ಯಾವತ್ತು 29/8 ಇದಾದಮೇಲೆ ಒಂದು ಇದು ಮಾಡ್ತಾರೆ. ಪಾಣಿಯಲ್ಲಿ ಮನೆಗಳು ಮತ್ತು ಬಂಜರ್ ಬರೆದಿದ್ದು 84-85ರ ಪಾಣಿಯಲ್ಲಿ 10ನೇ ಕಾನೂನಲ್ಲಿ ಸ್ಕೂಲಿಗೆ ಅಕ್ವೈರ್ ಆಗಿರ್ತದೆ ಎಂಬುದಾಗಿ ಸಹ ಇರುತ್ತದೆ. 3 ಎಕರೆ ಜಾಗದಲ್ಲಿ 1 ಎಕರೆ ಸ್ಕೂಲ್ಗಡೆ ಇರುತ್ತೆ, ಪೊಲೀಸ್ ಕ್ವಾರ್ಟರ್ಸ್ ಅಂತೇಳಿ ಮನೆಗಳಿದೆ ಅಂತೆಲ್ಲ ಸ್ಪಷ್ಟವಾಗಿ ಆದೇಶ ಮಾಡ್ತಾರೆ. ಸ್ಪಷ್ಟವಾಗಿದ್ದರೂ ಸಹ ಇವರು ಇವತ್ತಿಗೂ ನಾವು 5-6 ತಿಂಗಳಾಗಿದೆ ಅರ್ಜಿಗಳು ಕೊಟ್ಟು 5-6 ತಿಂಗಳಿಂದ ಯಾವುದೇ ರೀತಿಯ ಕ್ರಮ ತಗೊಂಡಿರೋದಿಲ್ಲ. ಹಾಗಾಗಿ ನಮಗೆ ತಾಲೂಕು ಆಡಳಿತದ ಸಂಪೂರ್ಣ ಅನುಮಾನ ಇದೆ. ಈಗ ನಮ್ಮ ಉದ್ದೇಶ, ನಾವು ಶಾಂತಿಯುತವಾಗಿ ಮನವಿ ಪತ್ರ ಕೊಟ್ಟಿದ್ದೀವಿ, ಪ್ರತಿಯೊಂದು ಮಾಡಿದ್ದೇವೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಒಂದೇ ಇದು, ಭೂಗಳ್ಳರು ಯಾವಾಗ ಈಗ ಮಧ್ಯಪ್ರವೇಶ ಮಾಡಿದ 100ಕ್ಕೆ 100 ಸಹ ಭೂಗಳ್ಳರು ಏನು ಬಲಾಢ್ಯರು ಪ್ರವೇಶ ಮಾಡಿದ್ದಾರೆ. ಆದ ಕಾರಣದಿಂದ 26ನೇ ತಾರೀಕು ಏನು ಗಣರಾಜ್ಯೋತ್ಸವ ಅಂತ ನಾವು ಸಂವಿಧಾನ ಅಂತ ಹೇಳ್ತೀವಿ, ಸಂವಿಧಾನ ಆಮೇಲೆ ಸಂವಿಧಾನ ಅಂದ್ರೇನು ಬರೀ ಗಣರಾಜ್ಯೋತ್ಸವ ಧ್ವಜಾರೋಹಣ ಮಾಡಿ ದೇಶದ ಬಗ್ಗೆ ಹೇಳೋಗ್ತಕ್ಕಂಥದ್ದಲ್ಲ. ನಮ್ಮ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು, ಸರ್ಕಾರದ ಇದಿರ್ತಕ್ಕಂಥದ್ದು ಏನೂ ಇಲ್ಲದೇ ಬರೀ 1 ಗಂಟೆ ನಾವು ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸ್ಬಿಟ್ಟ ತಕ್ಷಣ ನಾವು ಸಂವಿಧಾನ ನಿಜವಾಗ್ಲೂ ಇವತ್ತೇನಾದ್ರು ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಅವ್ರು ಬರೆದಿರೋ ಕಾನೂನು ಬಗ್ಗೆ ಇದಿದ್ದರೆ ಸರ್ಕಾರದ ಆಸ್ತಿ ಕಬಳಿಸ್ತಕ್ಕಂಥ ಭೂಗಳ್ಳರನ್ನ ಹಿಡಿಬೇಕು. ಯಾರ್ಯಾರು ಎಂಟ್ರಿ ಆಗಿರ್ತಕ್ಕ ಸಂಪೂರ್ಣ ಮಾಹಿತಿ ನಾವು ಪೊಲೀಸ್ ಇಲಾಖೆಗೂ ಸಹ ಜೊತೆ ಹಂಚ್ಕೊಂಡಿದ್ದೀವಿ.
ಜಿಲ್ಲಾಧಿಕಾರಿಗಳು ತಾಲೂಕಾಧಿಕಾರಿಗಳೆಲ್ಲ ತಕ್ಷಣ ಅವರೆಲ್ಲರೂ ಬಂಧಿಸಿ ಇದರಿಂದ ಯಾರ್ಯಾರಿದ್ದಾರೆ ಏನೇನಾಗಿದೆ ಅಂತೇಳಿ ಮಾಡಬೇಕು. 26ನೇ ತಾರೀಕು ಒಳಗಡೆ ಇದಕ್ಕೆ ಸಂಬಂಧಪಟ್ಟಂಗೆ ಪಾಣಿ ವಿಚಾರದಲ್ಲಿ ನಾವು ಸೇರ್ಪಡೆ ಮಾಡ್ತೀವಿ ಪೊಲೀಸ್ ಇದಕ್ಕೆ ಅಂತ ಏನು ಹೇಳಲಿಲ್ಲ ಅಂತದೆ. 26ನೇ ತಾರೀಕು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಕಪ್ಪು ಬಾವುಟ ಹಾರಿಸ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸೋಂಥದ್ದು ಅಥವಾ ತಾಲೂಕು ಆಡಳಿತಕ್ಕೆ ಮುಂದೆನೇ ಕಪ್ಪು ಬಟ್ಟೆ ಎತ್ಕೊಂಡು ಧಿಕ್ಕಾರ ಕೂಗ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಮಾಡಿಬಿಟ್ಟು ಅವತ್ತು ಕಾರ್ಯಕ್ರಮ ಅಂತೂ 26ನೇ ತಾರೀಕು ಯಾವುದಾದ್ರು ಒಂದು ಕಾರ್ಯಕ್ರಮ ನಾವು ಕಾನೂನು ಪಂಡಿತ ಹತ್ರ ಮಾತಾಡಿ ಧ್ವಜ ಅಲ್ಲಿ ಮಾಡಬೇಕಾ ಅಥವಾ ತಾಲೂಕು ಆಫೀಸ್ ಸರ್ಕಲಲ್ಲಿ ಮಾಡಬೇಕಾ ಅಂತಕ್ಕಂಥದ್ದು ಮಾಡಿ ಬಟ್ ಅವತ್ತಂತೂ ಅಷ್ಟರೊಳಗಡೆ ಇದು ಖುದ್ದು ಇದ್ರ ಬಗ್ಗೆ ಸಂಪರ್ಕ ನಮ್ಗೆ ಏನಾದ್ರು ಹೇಳಿ ಅವ್ರು ಭೂಗಳ್ಳರು ರಕ್ಷಣೆ ಕೊಡ್ತೀವಿ ನಾವು ಅಂದರೂ ನಮಗೆ ಸಂತೋಷ ಇಲ್ಲ ಉಳಿಸ್ತೀವಿ ಈಗ ಇದಿದೆ ನಾವೇ ಮಾಡಿರ್ತಕ್ಕಂಥ ಸರ್ಕಾರನ ಉಳಿಸ್ಕೊಂತೀವಿ ಯಾವುದಾದ್ರು ಸ್ಪಷ್ಟವಾಗಿ ಹೇಳಲಿಲ್ಲ ಅಂದರೆ 26 ಕಾರ್ಯಕ್ರಮಕ್ಕೆ ನಮ್ಮದು ವಿಭಿನ್ನವಾದ ಹೋರಾಟ ಇರುತ್ತೆ. ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು.